ಹಾಯ್, ಹಲೋ, ನಮಸ್ಕಾರ. ಏನಪ್ಪ ಅಂತಂದರೆ ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಆದರೆ ನಾನು ಯಾವತ್ತೂ ಲೈವ್ ಆಗಿ ಬಂದು ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು. ನಾನು ಕುಕ್ಕಿಂಗ್ ಕಂಟೆಂಟ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ರಂಜನಾ ಅಂಥೇಳಿ, ರಂಜನಾ ಮೆತ್ರಾಣಿ ಅಂಥೇಳಿ ನಂದು ಯೂಟ್ಯೂಬ್ ಅಕೌಂಟ್ ಐತಿ, ಯೂಟ್ಯೂಬಿಂದ ಅಕೌಂಟ್ ಐತ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಸೇವ್ ಮಾಡಿಟ್ಕೋರಿ, ಆಮೇಲೆ ಕಮೆಂಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನಪ್ಪ ಅಂತಂದರೆ ಅಂಥವ್ರಿಗೆ ಏನೇನೋ ಲೈಕ್ ಮಾಡ್ತಾರಂತ ನಮ್ಮಂಥವ್ರಿಗೆ ಒಂದು ಸ್ವಲ್ಪ ಮಾಡಿರಿ ಅಂತ ಕೇಳ್ಕೊತೀನಿ. ಕುಕ್ಕಿಂಗ್ ಮಾಡೋರಿಗೆ, ಆಮೇಲೆ ಒಳ್ಳೆ ಮೆಸೇಜ್ ಕೊಡೋರಿಗೆ, ಆಮೇಲೆ ಟ್ಯಾಲೆಂಟ್ ಇರೋರಿಗೆ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಬೇಡ್ಕೊತೀನಿ. ಆಮೇಲೆ ಎಂಥವ್ರಿಗೂ ಏನೋ ಅದು ಕಂಟೆಂಟ್ ಇರೋಂಗಿಲ್ಲ, ವಿಡಿಯೋ ಮಾಡಿರ್ತಾರೆ ಅಂಥವ್ರಿಗೆಲ್ಲ ಲೈಕ್ ಶೇರ್ ಭಾಳ ಆಗಿರ್ತಾವೆ, ಕಮೆಂಟು ಆಗಿರ್ತಾವೆ. ಅಂಥವ್ರಿಗೆ ಸಪೋರ್ಟ್ ಮಾಡೋದಕ್ಕಿಂತ ಒಳ್ಳೆ ಕಂಟೆಂಟ್ ಕೊಡೋರಿಗೆ, ಒಳ್ಳೆ ಟ್ಯಾಲೆಂಟ್ ಇದ್ದವ್ರಿಗೆ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದರೊಳಗೆ ನನಗೂ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ಏನಪ್ಪ ಅಂತಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ಆಮೇಲೆ ನೀವು ಯಾವ್ದಾರ ಕಂಟೆಂಟ್ ಮಾಡಿರಿ ಅಂತ ಹೇಳಿ ನೀವೇನಾದರೂ ಕಮೆಂಟ್ ಒಳಗೆ ಏನಾದರೂ ತಿಳಿಸೋದಿದ್ದರೆ ತಿಳಿಸ್ರಿ, ನಾನು ಆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ನಾನು ಹೇಳಕ್ಕೆ ಇಷ್ಟಪಡೋದು. ಆಮೇಲೆ ನನಗೆ ಅದು ಬೇರೆ ಮಾತಾಡೋಕ್ಕೆ ಹೆದರಿಕೆ. ನಾನು ಅಂದ್ರೆ ಏನಾರು ಮಾತಾಡಿದ್ರೆ ಏನಾರು ಪೋರ್ಟ್ರೇ ಮಾಡ್ತಾರೆ ಕಮೆಂಟ್ ಒಳಗೆ ಅನ್ನೋದು ಒಂದು ಹೆದರಿಕೆ ಅಷ್ಟೆ. ಪ್ಲೀಸ್ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾ ಒಳಗೂ ನನ್ನ ಚಾನಲ್ ಇದೆ, ಅಲ್ಲಿ ರಂಜು ಕರಣ್ ಡೊಕ್ಕ ಅಂತ ಅಲ್ಲಿದೆ ಅಕೌಂಟ್ ನಂದು. ಸೊ ಇನ್ಸ್ಟಾ ಒಳಗೂ ನಾನು ನೋಡಿರಿ, ಅಂದರೆ ಯೂಟ್ಯೂಬ್ನಲ್ಲಿ ನಾನು ಲಿಂಕ್ ಇದೆ ನಂದು, ಅಲ್ಲಿ ಶೇರ್ ಮಾಡಿರಿ. ನಿಮಗೆ ಇನ್ಸ್ಟಾ ಒಳಗೆ ಸಿಕ್ತಂದ್ರೆ ಅಲ್ಲಿ ಯೂಟ್ಯೂಬ್ ಚಾನಲ್ದು ಲಿಂಕ್ ಹಾಕಿದ್ದೀನಿ. ಸೊ ಅಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ನಾನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಮಾತೊಳಗೆ ಏನಾದರೂ ತಪ್ಪಾಗಿ ನಾನು ಏನಾದರೂ ಮಾತಾಡಿದ್ರೆ ನಂಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.